ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ತಗೊಂಡಿರೋಂಥ ಹಿತ್ತಾಳೆ ಪೂಜಾ ಸಾಮಗ್ರಿಗಳನ್ನು ಅಥವಾ ಪೂಜಾ ಸಾಮಾನುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಒರಿಜಿನಲ್ ಪ್ಯೂರ್ ಬ್ರಾಸ್, ಓಕೆನಾ? ಯಾವುದೇ ರೀತಿ ಕಾಪಿ ಆಗಿರ್ಬೋದು ಅಥವಾ ಬೇರೆ ಮಿಕ್ಸ್ಡ್ ಅಲೋಯ್ ಆಗಿರ್ಬೋದು, ಇಲ್ಲ ಪ್ಯೂರ್ ಬ್ರಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಆ್ಯಂಡ್ ತುಂಬ ಯುನೀಕ್ ಕೂಡ ಇದೆ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಶಾಪಲ್ಲಿ ತೊಗೊತೀವಿ ಅಂತ ಹೇಳಿದ್ರೆ ಡಬಲ್ ತ್ರಿಬಲ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಮೀಶೋದಲ್ಲಿ ತುಂಬಾನೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿದೆ. ಸೊ ನಿಮ್ಗೆ ಯಾವ್ದಾದ್ರು ಮನೆಗೆ ಬೇಕು ಅಂತ ಇದ್ರೆ ಸೊ ಬೇಗನೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಅಪ್ ಎಲ್ಲ ನೋಡ್ತಿದ್ರಲ್ವಾ, ಇದೆಲ್ಲ ನಾನು ಮೀಶೋಯಿಂದನೇ ತಗೊಂಡಿದ್ದೆ. ಸೊ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ಏನೆಲ್ಲ ತಗೊಂಡಿದ್ದೆ, ಪ್ರೈಸ್ ಎಷ್ಟು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರ್ಯಾರ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅನ್ಕೊಳ್ತಾ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಒನ್ ಏನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಖಂಡ ಜ್ಯೋತಿ ದೀಪನ ತಗೊಂಡಿದ್ದೀನಿ. ಇದಂತೂ ಎಲ್ಲರೂ ಮನೆಯಲ್ಲೂ ಕೂಡ ಇರಬೇಕು ಅಂತಾನೆ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬಾನೇ ಪಾಸಿಟಿವ್ ವೈಬ್ ಕೂಡ ಬರುತ್ತೆ ಮತ್ತೆ ತುಂಬಾನೇ ಒಳ್ಳೇದಾಗತ್ತೆ ಮನೆಗೆ ಅಂತಾನೆ ಹೇಳ್ಬೋದು. ಪೂಜೆ ಮಾಡ್ತೀರಾ ಅಂದ್ರೆ ವಾರ ನಾವು ಪ್ರತಿ ಶುಕ್ರವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ನಿಮ್ಮ ಮನೆ ದೇವ್ರ ವಾರ ಮಾಡಬೇಕಾದಾಗ ಈ ಒಂದು ದೀಪನ ಹಚ್ಚಿಟ್ರಿ ಅಂತ ಹೇಳಿದ್ರೆ ತುಂಬಾನೇ ಶ್ರೇಷ್ಠ ಅಂತಾನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾನು ತುಂಬಾನೇ ಚಿಕ್ಕದಿರೋದನ್ನ ತಗೊಂಡಿನಿ. ನಮ್ಮ ಮನೇಲಿ ಆಲ್ರೆಡಿ ಸ್ವಲ್ಪ ದೊಡ್ಡದಿರೋದನ್ನ ಇದೆ, ಅಂದ್ರೆ ದೊಡ್ಡದಿರೋದಿದೆ, ಬಟ್ ಚಿಕ್ಕದಿರೋದು ಬೇಕಾಗಿತ್ತು ನನಗೆ. ಅಂಡ್ ಈ ರೀತಿ ಕ್ಲೋಸ್ಡ್ ಆಗಿರೋದು ಬೇಕಾಗಿತ್ತು. ಅಂಡ್ ನೋಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಮುಚ್ಚಳ ಸ್ಟಾರ್ ಡಿಸೈನ್ ಅಲ್ಲಿ ಕೊಟ್ಟಿದೆ, ಅಂದ್ರೆ ಬೆಳಕೆಲ್ಲ ಹರಡ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೇವ್ರ ಮನೇಲಿ ಈ ಒಂದು ದೀಪ ಹಚ್ಚಿಟ್ಬಿಟ್ವಿ ಮತ್ತೆ ಲೈಟ್ ಆಫ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಸೊ ಎಷ್ಟು ಚೆನ್ನಾಗಿ ದೇವ್ರ ಮನೆ ಒಂಥರ ಅಂದ್ರೆ ಕಳೆನೇ ಬೇರೆ ತರನೇ ಬರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಪುಡ್ತಾಗಿದೆ, ಅಂದ್ರೆ ಲೈಕ್ ಒಂದು 3-3.5 ಇಂಚಸ್ ಅಷ್ಟು ಹೈಟು ಮತ್ತೆ ಅಗಲ ಬರುತ್ತೆ. ಒಂದು ಮೀಡಿಯಂ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ವೆಯ್ಟ್ ಬಂದು 100 ಗ್ರಾಮ್ಸ್ ಬರುತ್ತೆ. ನೋಡಿ ಬತ್ತಿ ಇಡ್ಲಿಕ್ಕೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಪ್ಯೂರ್ ಬ್ರಾಸ್ ಅಲ್ಲೇ ಮಾಡಿರೋಂಥದ್ದು, ಬೇರೆ ಯಾವುದೇ ಮೆಟಲ್ ಇದರಲ್ಲಿ ಐರನ್ ಆಗಿಲ್ಲ, ಫುಲ್ ಹಿತ್ತಾಳೆದೆ ಇದು. ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಪ್ರೈಸ್ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್, ಬರೀ 153 ರೂಪಾಯಿ ಅಷ್ಟೇ. ನಾನು ಸಿಂಗಲ್ ತರಿಸಿದ್ದೀನಿ, ನಿಮಗೆ 2 ಬೇಕು ಅಂದ್ರೂ ಕೂಡ ಸಿಗುತ್ತೆ ಅಥವಾ 3 ಬೇಕು ಅಂದ್ರೂ ಕೂಡ ನೀವು ಆರ್ಡರ್ ಮಾಡುವಾಗ ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಜಲಶಂಕನ ತರಿಸಿದ್ದೀನಿ. ಇದು ಬಂದು ಬ್ಲೋವಿಂಗ್ ಮಾಡಕ್ ಬರೋದಿಲ್ಲ, ಜಸ್ಟ್ ನಾವು ಅಭಿಷೇಕ ಎಲ್ಲ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಆ ಶಂಕದ ಒಳಗಡೆ ಮತ್ತೆ ನೀರ್ ಹಾಕಿನೂ ಕೂಡ ಹಾಗೇನೆ ಇಡಬಹುದು. ತುಂಬಾ ಚೆನ್ನಾಗಿದೆ. ಅಂಡ್ ಮತ್ತೆ ಒಂದು ಅದೇ ಇಡ್ಲಿಕ್ಕೆ ಸ್ಟ್ಯಾಂಡ್ ಇದೆ ಅಲ್ವಾ, ಸೊ ಅದು ಬಂದು ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು, ತುಂಬಾ ಗಟ್ಟಿ ಇದೆ ಅಂಡ್ ಮತ್ತೆ ವೆಯ್ಟ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಒಂದು 9 ಇಂಚಸ್ ಅಷ್ಟು ಉದ್ದ ಬರುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಅಂಡ್ ಪ್ರೈಸ್ ಬಂದು ಜಸ್ಟ್ ನಾನು 179 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಯಾಕೆ ಇದು ತಗೊಂಡೆ ಅಂತ ಹೇಳಿದ್ರೆ ಮನೇಲಿ ಇದನ್ನ ಇಟ್ಟು ಪೂಜೆ ಮಾಡೋದು ಒಳ್ಳೇದು ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಲಾಸ್ಟ್ ಇಯರ್ ನನ್ನ ಬ್ರದರ್ ಕುಂಭಮೇಳಕ್ಕೆ ಹೋಗಿದ್ರು, ಸೊ ಅಲ್ಲಿಂದ ಒಂದು ಗಂಗಾ ಜಲನ ತಗೊಬಂದಿದ್ರು. ಸೊ ಅದನ್ನ ಇದ್ರೊಳಗಡೆ ಇಟ್ವಿ ಅಂದ್ರೆ ದೇವ್ರ ಮನೆಯಲ್ಲಿ ಇದ್ರೊಳಗಡೆ ಹಾಕಿಟ್ವಿ ಅಂತ ಹೇಳಿದ್ರೆ ತುಂಬಾನೇ ಪಾಸಿಟಿವ್ ವೈಬ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಇದನ್ನ ಮೀಶೋದಲ್ಲೇ ತಗೋಬೇಕು ಅಂತ ಹೇಳಿ ಹುಡುಕ್ತೆ. ಅಂಡ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ವಿತ್ ಶಂಕ ಕೂಡ ಇದೆ ಅಂಡ್ ಆಲ್ಸೋ ಸ್ಟ್ಯಾಂಡ್ ಕೂಡ ಇದೆ. ಸೊ ಸಿಕ್ಕಾಪಟ್ಟೆ ನಂಗಂತೂ ಖುಷಿ ಆಯ್ತು. ಅಂಡ್ ಎಲ್ಲೂ ಕೂಡ ಡ್ಯಾಮೇಜಸ್ ಆಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಾಕ್ಸ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಇದನ್ನ ತಗೊಳ್ಳಿ. ಅಂಡ್ ನೀವು ಬರೀ ಗಂಗಾ ಜಲನೇ ಇಡಬೇಕು ಅಂತ ಏನಿಲ್ಲ, ತುಳಸಿ ನೀರು ಹಾಕಿಟ್ರು ಕೂಡ ತುಂಬಾನೇ ಶ್ರೇಷ್ಠವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಕಳಸ ಚೊಂಬನ ತಗೊಂಬಂದಿದ್ದೀನಿ. ಇದು ನೋಡೋದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಇದು ಒಂದು 2.5 ಇಂಚಸ್ ಅಷ್ಟು ಹೈಟ್ ಮತ್ತೆ ಅಗಲ ಬರುತ್ತೆ. ತುಂಬಾ ಪುಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಅಷ್ಟೇ ಫುಲ್ ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು, ಹಿತ್ತಾಳೆಯಲ್ಲಿ ಮಾಡಿರೋಂಥದ್ದು, ಯಾವುದೇ ರೀತಿ ಬೇರೆ ಆಡ್ ಆನ್ ಆಗಿಲ್ಲ ಮೆಟಲ್ ಎಲ್ಲ. ಅಂಡ್ ವರ್ಕ್ ನೋಡ್ತಿದ್ರಲ್ವಾ, ಸೊ ಫಸ್ಟ್ ಎಲ್ಲ ಬಂದೋದ್ರೆ ಕಂಠ ಹತ್ರ ಎಲ್ಲ ಬಂದು ಪ್ಲೇನ್ ಕೊಟ್ಟಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಒಂಥರ ಫ್ಲವರ್ ಡಿಸೈನ್ ಅಲ್ಲಿ ಆಗಿರ್ಬೋದು. ಸೊ ಇದರಲ್ಲಿ ಒಂದು ರೀತಿಯಲ್ಲಿ ಫುಲ್ಲು ರೌಂಡ್ ಅಲ್ಲಿ ವರ್ಕ್ ಬಂದಿದೆ. ಆಮೇಲೆ ಮತ್ತೆ ಮಧ್ಯದಲ್ಲಿ ಪ್ಲೇನ್ ಬಂದಿದೆ, ಮತ್ತೆ ವರ್ಕ್ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಕ್ಯೂಟ್ ಆಗು ಕೂಡ ಇದೆ. ಸೊ ಇದೊಂದು ಬೇಕೇ ಬೇಕು ಅಂತ ಹೇಳಿ ನಾನು ಪರ್ಚೇಸ್ ಮಾಡ್ಕೊಂಡೆ. ಅಂಡ್ ಪ್ರೈಸು ಬರೀ 389 ರೂಪಾಯಿ ಕೊಟ್ಟಿದ್ದು. ಸ್ವಲ್ಪ ವೆಯ್ಟ್ ಕೂಡ ಇದೆ. ಸೊ ನಿಮ್ಗೂ ಏನಾದ್ರು ಬೇಕು ಈ ಒಂದು ಸ್ಮಾಲ್ ಕಳಸ ಅಂತ ಹೇಳಿದ್ರೆ ಪೂಜೆ ಟೈಮಲ್ಲಿ ನೀಡಿತ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್
ಕೊಟ್ಟಿರ್ತೀನಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಮಿನಿ ಪೂಜಾ ಥಾಲಿ ಸೆಟ್ನ ತರಿಸಿದ್ದೀನಿ. ಇದಂತೂ ನಮ್ಮ ಮನೆಗೆ ಬೇಕೇ ಬೇಕಾಗಿತ್ತು ಅಭಿಷೇಕ ಮಾಡೋ ಟೈಮಲ್ಲಿ. ಸೊ ನೀಡಿರತ್ತೆ ಅಂತ ಹೇಳಿ ಪೂಜೆ ಟೈಮಲ್ಲಿ ಬೇಕಾಗತ್ತೆ ಅಂತ ಹೇಳಿ ತಗೊಂಡೆ. 5 ಪೀಸ್ ಬರುತ್ತೆ. ಸೊ ಒಂದು ಬಂದ್ಬಿಟ್ಟು ಒಂದು ಚಿಕ್ಕ ಲೋಟ, ಆಮೇಲೆ ಸ್ಪೂನ್ ಥರ ಬರುತ್ತೆ. ಸೊ ಅದರಲ್ಲಿ ನಾವು ಅಭಿಷೇಕ ಮಾಡಿದ್ದು ತೀರ್ಥ ಎಲ್ಲ ಏನಿರುತ್ತೆ ಸೊ ಅದನ್ನು ನಾವು ಎಲ್ರಿಗೂ ಕೂಡ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ರೀತಿ ಸಣ್ಣದಾಗಿ ಒಂಥರ ಬೌಲ್ ಥರ ಬರುತ್ತೆ. ಸೊ ಅಲ್ಲಿ ಅಕ್ಷತೆ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಅಥವಾ ಅರ್ಶಿನ ಕುಂಕುಮ ಆಗಿರ್ಬೋದು, ಅಥವಾ ಗಂಧ ಆಗಿರ್ಬೋದು, ಅಕ್ಷತೆ ಆಗಿರ್ಬೋದು. ಸೊ ಈ ರೀತಿ ನಾವು ಅದನ್ನು ಇಟ್ಕೋಬೋದು. ಆ್ಯಂಡ್ ಇನ್ನೊಂದು ಬಂದು ಲೈಕ್ ಒಂದು ತಾಲಿ, ಸೊ ಅಂದರೆ ತಟ್ಟೆ, ಮಿನಿ ತಟ್ಟೆ, ಸ್ಮಾಲ್ ಸೈಜಲ್ಲಿರುವಂಥ ತಟ್ಟೆ. ಸೊ 5 ಪೀಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಕಡಿಮೆ ಪ್ರೈಸಲ್ಲಿ ಇದು ಸಿಗುತ್ತೆ. ಜಸ್ಟ್ 191 ರೂಪಾಯಿ ಅಷ್ಟೇ. ಹಿತ್ತಾಳೆಯಲ್ಲಿ ಮಾಡಿರೋಂಥದ್ದು ಎಲ್ಲ ಐಟಮ್ಸ್ಗಳು ಕೂಡ ಯಾವುದೇ ರೀತಿ ಬೇರೆ ಆ್ಯಡ್ ಆನ್ ಆಗಿಲ್ಲ, ಮೆಟಲ್ ಎಲ್ಲ. ಓಕೆನಾ, ನಿಮಗೂ ನೀಡಿತ್ತು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ, ಸೊ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ರೀತಿ 3 ಸ್ಟೆಪ್ಸ್ ಅಲ್ಲಿರುವಂಥ ದೀಪ ಸ್ಟ್ಯಾಂಡ್ನ ತರಿಸಿದ್ದೆ. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ, ಇವಾಗಂತೂ ಎಲ್ಲರೂ ಮನೆಯಲ್ಲೂ ಈ ರೀತಿ ದೀಪ ಸ್ಟ್ಯಾಂಡ್ಗಳನ್ನು ತಗೊಂಡಿರ್ತಾರೆ. ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಟೈಮಲ್ಲಿ ತುಂಬಾ ಟ್ರೆಂಡಲ್ಲಿತ್ತು. ಸೊ ಅವಾಗ ನಾನು ತಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ, ಫುಲ್ ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು. ಆ್ಯಂಡ್ ಮೀಡಿಯಂ ವೆಯ್ಟಲ್ಲಿ ಬರುತ್ತೆ. 3 ಸ್ಟೆಪ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ದೀಪದ ಕೆಳಗಡೆ ಅಂದರೆ ದೀಪ ನೆಕ್ಸ್ಟ್ ಸ್ಟೆಪ್ಪೇ ನೋಡಿ ಲೋಟಸ್ ಅಂದರೆ ಎಲೆ ಥರ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಕಳ್ಸೋದು ಅಕ್ಕಪಕ್ಕ ಆದರೂ ಕೂಡ ನೀವು ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗೋಡೆಗೂ ಕೂಡ ನೀವು ಇದನ್ನು ಅಂದರೆ ಗೋಡೆಗೂ ಕೂಡ ಇದನ್ನು ಫಿಕ್ಸ್ ಮಾಡ್ಕೋಬೋದು. ಹುಕ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೀಪ ಹಚ್ಚಿದಾಗ. ಅದರಲ್ಲೂ ಕೂಡ ನಾವು ವಾರ ಮಾಡ್ತೀವಲ್ವ, ವಾರ ದಿನ ಅಂತೂ ಹಚ್ಚಿಟ್ವಿ ಅಂತ ಹೇಳಿದ್ರೆ ತುಂಬಾ ಕಡೆ ಬರುತ್ತೆ ದೇವ್ರ ಮನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 2 ಸ್ಟೆಪ್ ದೀಪ ಕೂಡ ಸಿಗುತ್ತೆ. ಸೊ ಅದು ಬೇಕಾದ್ರೂ ನೀವು ತಗೊಳ್ಳಿ, ಅಥವಾ 3 ಸ್ಟೆಪ್ಸ್ ಆದ್ರೂ ಕೂಡ ತಗೊಳ್ಳಿ. ಎರಡೂ ಕೂಡ ಸೇಮ್ ಪ್ರೈಸಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ 635 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಬಟ್ ನಾನು ತಗೊಂಡಿದ್ದು ಲಿಂಕ್ ಇವಾಗ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಅಂದರೆ ಆ ಸಪ್ಲೈರ್ ಹತ್ರ ಈಗ ಸಿಗ್ತಾ ಇಲ್ಲ. ಸೊ ಬಟ್ ನನಗೆ ಕಮೆಂಟ್ ಮಾಡಿರಿ. ಓಕೆನಾ, ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಲಿಂಕ್ ಇದೆಯಾ ಅಂತೇಳಿ ಕಮೆಂಟ್ ಮಾಡಿ. ಸಪೋಸ್ ಏನಾದ್ರು ಮತ್ತೆ ರೀಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಆ ಲಿಂಕ್ನ ಕೊಡ್ತೀನಿ. ಸೊ ಔಟ್ ಆಫ್ ಸ್ಟಾಕ್ ಆಗಿದೆಯಲ್ಲ, ಸೊ ಲಿಂಕ್ ಶೇರ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದು ಬಿಟ್ಟರೆ ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿ ಸಿಗ್ತಾ ಇದೆ. ಇವಾಗ 880 ರೂಪಾಯಿನಲ್ಲಿ ಸಿಗ್ತಾ ಇದೆ. ಸೊ ನೋಡಿ, ನಿಮಗೆ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ 800 ರುಪೀಸಲ್ಲಿ ಇರುತ್ತೆ, ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಬಟ್ ನಾನು ತೊಗೊಂಡಿದ್ದು ತುಂಬಾ ಕಡಿಮೆ ಪ್ರೈಸ್, ಬರೀ 635 ರೂಪಾಯಿ ಅಷ್ಟೇ. ಸೊ ನಾನು ಸ್ಕ್ರೀನ್ಶಾಟ್ ಕೂಡ ತೋರಿಸಿದ್ದೀನಲ್ವಾ. ಸೊ ಇಷ್ಟೇ ಪ್ರೈಸಲ್ಲಿ ತೊಗೊಂಡಿದ್ದು. ಬಟ್ ಔಟ್ ಆಫ್ ಸ್ಟಾಕ್ ಆಗಿದೆ. ರೀಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಲಿಂಕ್ ಕೊಡ್ತೀನಿ, ನನಗೆ ಮೆಸೇಜ್ ಮಾಡಿ. ಓಕೆನಾ. ಆ್ಯಂಡ್ 3 ಸ್ಟೆಪ್ಸಲ್ಲಿ ಬೇಡ 2 ಸ್ಟೆಪ್ಸಲ್ಲಿ ಬೇಕು ಅಂತ ಹೇಳಿದ್ರೆ ಸಿಂಗಲ್ಲೇ ನಿಮಗೆ 318 ರೂಪಾಯಿನಲ್ಲಿ ಸಿಗುತ್ತೆ. ಸೊ ನೀವು ಸಿಂಗಲ್ ಆದರೂ ಕೂಡ ತೊಗೋಬೋದು. ಅಖಂಡ ಜ್ಯೋತಿ ದೀಪ ಥರ ಅನಿಸುತ್ತೆ. ಇಲ್ಲ ನಾವು 2 ತೊಗೊತೀವಿ ಅಂತ ಹೇಳಿದ್ರೆ ಸೇಮ್ ನಿಮಗೆ 635 ಅಥವಾ 640 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಕ್ವಾಂಟಿಟಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಲಾಸ್ಟ್ ಒನ್ ಬಂದು ನಾನು ಸ್ವಸ್ತಿಕ್ ದೀಪ ಸ್ಟ್ಯಾಂಡ್ನ ತರಿಸಿದ್ದೀನಿ. ಇದು ಸ್ವಲ್ಪ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 3 ಪೀಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಒಂದು ಬಂದು ಈ ಒಂದು ದೊಡ್ಡ ಬೌಲ್ ಬರುತ್ತೆ. ಸೊ ಇದು ಬಂದು ಒಂದು 12 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಒಳಗಡೆ ಕಾಣಿಸ್ತಿದೆಯಲ್ಲ ಚಿಕ್ಕದಾಗಿ ದೀಪ, ಸೊ ಅದು ಎಕ್ಸ್ಟ್ರಾ ಬರುತ್ತೆ ಅಂತಲೇ ಹೇಳ್ಬೋದು. ಅದು 1.5 ಇಂಚ್ ಅಥವಾ 2 ಇಂಚಸ್ ಅಷ್ಟು ಬರುತ್ತೆ ದೀಪ. ಅದ್ರ ಒಳಗಡೆ ನಾವು ಬತ್ತಿನ ಇಟ್ಬಿಟ್ಟು, ಅಂದರೆ ಅಖಂಡ ಜ್ಯೋತಿ ದೀಪ ಹಚ್ತೀವಲ್ವ, ಸೇಮ್ ಅದೇ ಕಾನ್ಸೆಪ್ಟಲ್ಲೇ ಗೂಡು ತರುತ್ತೆ. ಅದರೊಳಗಡೆ ಇಟ್ವಿ ಅಂತ ಹೇಳಿದ್ರೆ ಮೇಲ್ಗಡೆ ನೋಡಿ ಸ್ಟಾರ್ ಡಿಸೈನ್ ಅಲ್ಲಿ ಇದೆ ಅಲ್ವಾ. ಸೊ ಅಲ್ಲಿಂದ ಬೆಳಕೆಲ್ಲ ಹರಡತ್ತೆ ಅಂತಲೇ ಹೇಳ್ಬೋದು. ತುಂಬ ಯುನೀಕ್ ಆಗಿದೆ ಅಲ್ವಾ ಅಂತ ಹೇಳಿ ತಗೊಂಡೆ. ಅದರಲ್ಲೂ ಇದು ಬ್ರಾಸಲ್ಲಿ ಮಾಡಿರೋಂಥದ್ದು, ಬೇರೆ ಮೆಟೀರಿಯಲ್ ಎಲ್ಲ ಹಿತ್ತಾಳೆದಲ್ವಾ. ಸೊ ಹಾಗಾಗಿ ತಗೊಂಡೆ. ಸಿಕ್ಕಾಪಡೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಬರೀ 370 ರೂಪಾಯಿ ಅಷ್ಟೇ. ತುಂಬಾ ಯುನೀಕ್ ಆಗಿದೆ. ಸೊ ನೋಡಿ, ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ಫ್ರೀ ಗಿಫ್ಟ್ ಅಂತ ಹೇಳಿ ಗಂಗಾಜಲ ಬಾಟಲ್ ಕೂಡ ಬರುತ್ತೆ. ಅದು ಪ್ಯೂರ್ ಇಲ್ಲ ಗೊತ್ತಿಲ್ಲ, ಬಟ್ ಫ್ರೀ ಅಂತ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿದೆ. ಬಟ್ ಅದನ್ನು ತೋರಿಸ್ಲಿಕ್ಕಾಗಿಲ್ಲ. ನಾನು ಓಪನ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ತೊಗೊಂಡು ಹೊರಟೋಗ್ಬಿಟ್ಟಿದ್ಲು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಬರೀ ಇದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಲೈಕ್ ಆಯಿತು ಅಂತ ಹೇಳಿದ್ರೆ ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಜಸ್ಟ್ 370 ರುಪೀಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಷ್ಟು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದಂತಹ ಹಿತ್ತಾಳೆ ಪೂಜಾ ಸಾಮಗ್ರಿಗಳು. ಐ ಹೋಪ್ ನಿಮಗೆಲ್ಲ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮ್ಮನೆಗೆ ಯಾವ್ದು ನೀಡಿದೆ ಆ್ಯಂಡ್ ಯಾವ್ದು ಯುನೀಕ್ ಆಗಿದೆ, ಯಾವ್ದಾರು ಹೊಸ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಆ್ಯಂಡ್ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಹಬ್ಬ ಪರ್ಪಸ್ಗೆ ನೀವು ತಗೊತೀರಾ ಅಂತ ಹೇಳಿದ್ರೆ ಬೇಗನೆ ಇವಾಗಲೇ ತಗೋಬೇಡಿ. ವಿತಿನ್ 7 ಡೇಸ್ ಅಥವಾ ಒಂದು 8 ದಿನದ ಒಳಗಡೆ ಬೇಗ ಬರುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ 5 ಡೇಸ್ ಒಳಗಡೆ ಬರುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಓಕೆನಾ. ಆ್ಯಂಡ್ ಏನೇ ಡೌಟ್ ಇದೆ ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.